ಹರ್ ಹರ್ ಮಹಾದೇವ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮ್ಯಾಡ್ ಬ್ರೋ ಶಿವು. ನಾನೀಗ ನೈಟು ಪೆಟ್ರೋಲ್ ಬಂಕಲ್ಲಿ ಆಲ್ಟಾಗಿ ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋದು ಒಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊಟ್ಟಿದ್ದೀರಿ. ಹಾಗೆ ರಾತ್ರಿ ಜಾಗ ಕೊಟ್ಟಂತ ಅಣ್ಣವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಒಂದು ಸೆಲ್ಫಿ ತಗೊಂಡು ಸೀದಾಗೆ ಹೊರಟೆ. ಒಂದು ಸುಂದರವಾದಂಥ ಜಾಗ ಸಿಕ್ತು. ಬೆಳೆದ ಮೇಲೆ ಹೋಗ್ತಾ ಒಂದು ಬೆಟ್ಟದ ಮೇಲೆ ದೇವಸ್ಥಾನ ಹೋಗೋಣ ಅಂದ್ಕೊಂಡೆ. ಬಟ್ ದೂರ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಹೊರಟೆ. ಹಾಗೆ ಮುಂದೆ ಹೊರಟೆ. ಒಂದು ರೈಲ್ವೆ ಬ್ರಿಡ್ಜ್ ಬೇರೆ ಸಿಕ್ತು. ರೈಲ್ವೆ ಬ್ರಿಡ್ಜ್ ಬಿಟ್ಟು ಹಾಗೆ ಮುಂದೆ ಬಂದೆ. ಬರ್ತಾ ಒಬ್ಬ ಇಲ್ಲಿ ಜ್ಯೂಸ್ ಕುಡಿ ಬಾಗುರು ಅಂತ ಕರೆದ್ಬಿಟ್ಟು ಜ್ಯೂಸ್ ಕೊಟ್ಟ. ತಣ್ಣು ಜ್ಯೂಸ್ ಕುಡಿದೆ ಬಿಸಿಲಲ್ಲಿ. ಜ್ಯೂಸ್ ಕುಡಿತಾ ಹಾಗೆ ಮುಂದೆ ಹೊರಟೆ. ಒಂದು ಟೋಲ್ ಗೇಟ್ ಸಿಕ್ತು. ಟೋಲ್ ಗೇಟ್ ಪಾಸ್ ಮಾಡ್ತಾ ಹಾಗೆ ಮುಂದೆ ಬಂದೆ. ಮುಂದೆ ಬರ್ತಾ ಹಾಗೆ ಒಂದು ಟೋಲ್ ಗೇಟು ಪಾಸ್ ಮಾಡ್ತಾ ಮುಂದೆ ಬರ್ತಾ ಒಂದು ಚೆಕ್ ಪೋಸ್ಟ್ ಬೇರೆ ಸಿಕ್ತು. ಚೆಕ್ ಪೋಸ್ಟಲ್ಲಿ ಕೂತ್ಕೊಂಡಿದ್ದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ಪೊಲೀಸ್ ಅಂಕಲು ಕರೆದ್ಬಿಟ್ಟು ಕೇಳಿದ್ರು, ಏನು ಎಲ್ಲಿ ಹೋಗ್ತಾ ಇದೆಯಾ ಅಂತ. ಅದಕ್ಕೆ ನಾನು ಹೇಳಿದೆ, ಕರ್ನಾಟಕ ಸ್ಟೇಟು ತುಮಕೂರು ಡಿಸ್ಟಿಕ್ ಬೆಳ್ಳಾವಿಯಿಂದ ಈಗ 12 ಜ್ಯೋತಿರ್ಲಿಂಗ ಯಾತ್ರೆ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅವರು ಫುಡ್ಡೆಲ್ಲ ಕೊಟ್ಟು ಊಟ ಎಲ್ಲಿ ಮಾಡ್ತೀನಿ ಇನ್ನೂ ಮಾಡಿಲ್ಲ, ಮುಂದೆ ಹೋಗ್ಬೇಕು ಅಂದಾಗ ಊಟ ಕೊಟ್ಟು ಊಟ ಮಾಡು ಅಂತ ಹೇಳಿದ್ರು. ಸರ್ ನೀವು ಮಾಡೋದು ಅಂದೆ. ಇಲ್ಲ ಇದೆ ಇನ್ನೂ ಇದೆ ಮಾಡು ಅಂತ ಹೇಳ್ಕೊಟ್ರು. ಊಟ ಮಾತ್ರ ಫುಲ್ಲು ಹೊಟ್ಟೆ ತುಂಬ ಆಯಿತು. ಅನ್ನ ಸಾಂಬಾರು. ಇದೇ ಚೆಕ್ ಪೋಸ್ಟು. ಲಾಸ್ಟಿಗೆ ಬರ್ತಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ಸರ್ ಊಟ ಸೂಪರಾಗಿತ್ತು, ಹೊಟ್ಟೆ ತುಂಬ ತಿಂದೆ ಅಂತ ಹೇಳಿದೆ. ಥ್ಯಾಂಕ್ಸ್ ಹೇಳಿದೆ. ಓ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಮಿಳಲ್ಲಿ ಹೇಳಿದ್ರು. ಓಕೆ ಆಯ್ತು ಬಾಯ್ ಅಂತ ಹೇಳಿದ್ರು. ಒಂದ್ಸೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಸಿಗೋಣ ಅಂತ ಹೇಳಿದೆ. ಅವರು ಕೂಡ ಆಯಿತು ಹುಷಾರಾಗಿ ಹೋಗ್ಬಾ, ಹ್ಯಾಪಿ ಜರ್ನಿ ಅಂತ ಹೇಳಿದ್ರು. ಹಾಗೆ ಹೊರಟೆ. ಇದೇ ಚೆಕ್ ಪೋಸ್ಟ್ ಹೆಸರು ಅಷ್ಟೊಂದಾಗಿ ಜ್ಞಾಪನಕ್ಕಿಲ್ಲ. ಪೊಲೀಸ್ನವರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಹಾಗೆ ಮುಂದೆ ಹೊರಟೆ. ಯಾವ ಕಡೆ? ಮಧುರೈ ಹತ್ರ ರೀಚ್ ಆದೆ. ಹಂಗೂ ಹಿಂಗೂ ಮಧುರೈ ಚೆಕ್ ಪೋಸ್ಟು. ಮಧುರೈ ಎಂಟ್ರಿ ಆಗ್ತಿದ್ದಂಗೆ ಒಂದು ಬೋರ್ಡ್ ಕೂಡ ಸಿಕ್ತು. ಅಲ್ಲಿ ನೋಡಿದ್ರೆ 168 ಕಿಲೋಮೀಟ್ರ್ ರಾಮೇಶ್ವರಂ ಇತ್ತು. ಹಾಗೆ ಮೀನಾಕ್ಷಿ ಟೆಂಪಲ್ಗೆ ಹೋದೆ. ಅಮ್ಮನವ್ರ ದರ್ಶನ ಮಾಡಿದೆ. ದೇವಸ್ಥಾನ ಮಾತ್ರ ಸೂಪರ್ ಐತೆ ನೋಡೋಕ್ಕೆ. ಆದರೆ ಮೊಬೈಲು ಒಳಗಡೆ ಆಗೋಯಿಲ್ಲ ನೋಡಿ. ನೈಟ್ ಈಚೆಗಡೆ ಇಲ್ಲೇ ಆಗಿ ಬೆಳಗ್ಗೆ ಹೊರಡೋಣ ಅಂತ ಇಲ್ಲೇ ಆಗಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ.